ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. ಹಾಗಾದ್ರೆ ತಪ್ಪು ಯಾರದ್ದು ಅಂತ ಪ್ರಶ್ನೆ ಬರುತ್ತೆ. ತಪ್ಪು ಯಾರದ್ದು? ಓದಿರೋ ನಮ್ಗಳದ್ದ ಅಥವಾ ಓದ್ಸಿರೋ ನಮ್ಮ ಕುಟುಂಬದವರದ್ದ ಅಥವಾ ಗ್ಯಾರಂಟಿಗಳು ಅದು ಫ್ರೀ ಇದು ಫ್ರೀ ಸಿಗತ್ತೆ ಅಂತ ಹೇಳಿ ನಮ್ಮನ್ನ ನಂಬಿಸಿ ಓಟ್ ಹಾಕಿಸಿದ ರಾಜಕಾರಣಿಗಳದ್ದ ಅಥವಾ ಅವ್ರ ಮೇಲೆ ಇವ್ರ ಮೇಲೆ ಅವರು ಆ ಪ್ರತಿಭಟನೆ ಜಾಗಕ್ಕೆ ಹೋಗಿಯೂ ಕೂಡ ಏನಾದ್ರು ಲಾಭ ಮಾಡ್ಕೋಬಹುದಾ ಅಥವಾ ಲಾಭ ಗಿಟ್ಟಿಸ್ಕೋಬಹುದಾ ಅಂತ ಪ್ರಯತ್ನ ಪಟ್ರಲ್ಲ ವಿರೋಧ ಪಕ್ಷದವರದ? ಯಾರದ್ದು ತಪ್ಪು? ಶಿಕ್ಷಣ ನಮ್ಮ ಹಕ್ಕು, ಉದ್ಯೋಗ ಕೂಡ ನಮ್ಮ ಹಕ್ಕಲ್ವಾ? ಹಾಗಾದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡೋದು ಬೇಡ, ಇರೋ ಉದ್ಯೋಗವನ್ನ ತುಂಬಿ ಅಂತ ಕೇಳೋದು ತಪ್ಪ? ಯಾಕೆ ಈ ಹಂತಕ್ಕೆ ಹೋಗ್ತಾ ಇದೆ ಕಾಂಗ್ರೆಸ್? ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಉದ್ಯೋಗಕ್ಕಿಲ್ಲ ಗ್ಯಾರಂಟಿ. ನಾನು ವಿದ್ಯಾ ಮಲ್ನಾಡ್. ಧಾರವಾಡದಲ್ಲಿ ನಿನ್ನೆ ಇಡೀ ದಿನ ಪ್ರತಿಭಟನೆ ಆಯಿತು. ಉದ್ಯೋಗಕ್ಕೆ ಅರಸಿ ಅಥವಾ ಉದ್ಯೋಗಾಕಾಂಕ್ಷಿಗಳು ನಮಗೆ ಕೆಲಸವನ್ನ ಕೊಡಿ, ದಯವಿಟ್ಟು ಕಾಲ್ ಮಾಡಿ ಅಂತ ಪ್ರತಿಭಟನೆಯನ್ನ ನಿನ್ನೆ ಇಡೀ ದಿನ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಅದು ನೋಡ್ತಾ ಚರ್ಚೆನ ಆಮೇಲೆ ಮುಂದುವರಿಸ್ತಾ ಹೋಗೋಣ. ಹ್ಯಾವ್ ಅ ಲುಕ್. ಧಾರವಾಡದಲ್ಲಿ ಉದ್ಯೋಗಾಂಶಿಗಳ ರೋಷಾಗ್ನಿ. ಪ್ರತಿಭಟನೆ, ರ್ಯಾಲಿ, ಕಲ್ಲು ತೂರಾಟ, ನೇಮಕಾತಿ ಕಿಚ್ಚು. ಸಿಎಂ ಡಿಸಿಎಂ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬೆಂಕಿ. ಬೇಕೇ ಬೇಕು, ನ್ಯಾಯ ಬೇಕು. ವಿ ವಾಂಟ್ ಜಸ್ಟಿಸ್. ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ಸಿಎಂ ಡಿಸಿಎಂ ಭಿತ್ತಿ ಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆ, ಬ್ಯಾನರ್ ಹರಿದು ಬೆಂಕಿ ಹಚ್ಚಿದ ದೃಶ್ಯ, ಪೊಲೀಸರ ಜೊತೆ ವಾಗ್ವಾದ, ಉದ್ಯೋಗಾಂಶಿಗಳ ಮನವೊಲಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ವಿದ್ಯಾಕಾಶಿ ಧಾರವಾಡದಲ್ಲೇ. ವಿದ್ಯಾಕಾಶಿ ಎಂದೇ ಹೆಸರಾದ ಧಾರವಾಡ ನಗರ ಇಂದು ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಪದವಿ ಪಡೆದ ವಿದ್ಯಾವಂತ ಯುವಜನರು ಸಾಗರದಂತೆ ಬಂದು ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಮೂಲಕ ನೇಮಕಾತಿ ಮಾಡುವಂತೆ ಸರ್ಕಾರಕ್ಕೆ ಸಾವಿರಾರು ಉದ್ಯೋಗಾಂಶಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇವರೆಲ್ಲರ ಕೂಗು ಒಂದೇ: ಸರ್ಕಾರ ತಕ್ಷಣವೇ ಖಾಲಿ ಇರುವ 2.80 ಲಕ್ಷ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಬೇಕು, ತಮಗೆ ಉದ್ಯೋಗ ನೀಡಬೇಕು ಅನ್ನೋ ಒತ್ತಾಯ. ಹೋರಾಟದ ಮನೆ ಪುತ್ರನ ಕಶ್ಮೀರಿಗೆ ಹಾಕಿರಂದ್ರೆ ಅವ್ರ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಇಲ್ವಾ? ನಮ್ಮ ಕಷ್ಟ ನಮ್ಮ ಸಂತ ಯಾರು ಕೇಳಬೇಕು? ನಿರುದ್ಯೋಗಿಗಳು ಸಾಯ್ತಾ ಇದ್ದೀವಿ. ನಿರುದ್ಯೋಗಿಗಳು ಲೈನಿಗೆ ನೇಣಕೊಂಡು ಸಾಯ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮನ ಕೇಳೋರು ಯಾರು? ಇನ್ನು ಬೆಳಗ್ಗೆಯಿಂದ ಕ್ಷಣ ಕ್ಷಣಕ್ಕೂ ಉದ್ಯೋಗಾಂಶಿಗಳ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿತ್ತು. ಸಾಗರದಂತೆ ಯುವಜನರು ಪ್ರತಿಭಟನಾ ರ್ಯಾಲಿಗೆ ಬಂದು ಸೇರಿಕೊಳ್ಳುತ್ತಿದ್ದರು. ಪೊಲೀಸರು ಉದ್ಯೋಗಾಂಶಿಗಳನ್ನ ಎಷ್ಟೇ ನಿಯಂತ್ರಿಸಲು ಯತ್ನಿಸಿದರೂ ಪರಿಸ್ಥಿತಿ ಮಾತ್ರ ಕೈಮೀರಿ ಹೋಗಿತ್ತು. ಇದೇ ವೇಳೆ ಉದ್ರಿಕ್ತರಿಂದ ಕಲ್ಲು ತೂರಾಟ ನಡೆದಿದ್ದು, ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ರಫೀಕ್ ಹಾಗೂ ತಹಶೀಲ್ದಾರ್ ಗಾಯಗೊಂಡರು. ಸಿಎಂ ಡಿಸಿಎಂ ಅಧಿಕಾರದ ಕಚ್ಚಾಟದಲ್ಲಿ ಮುಳುಗಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಮತ್ತು ಸಂಬಳ ನೀಡಲು ಸಹ ಹಣವಿಲ್ಲ ಎಂದು ಅಶೋಕ್ ಕಿಡಿಕಾರಿದರು. ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ ಸಿದ್ದರಾಮಯ್ಯನವರ
ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇನ್ನು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸಿಎಂ ಪತ್ರಿಕಾ ಹೇಳಿಕೆ ಮೂಲಕ ಪ್ರತಿಕ್ರಿಯಿಸಿ ಉದ್ಯೋಗಾಂಶಿಗಳ ಆತಂಕವನ್ನ ಅರ್ಥ ಮಾಡಿಕೊಂಡಿದ್ದೇನೆ. ರಾತ್ರೋರಾತ್ರಿ ಈ ಖಾಲಿ ಹುದ್ದೆಗಳು ಸೃಷ್ಟಿಯಾಗುವುದಲ್ಲ, ಬಿಜೆಪಿಯವರ ನಿರ್ಲಕ್ಷ್ಯದಿಂದ ಈ ಒಂದು ಪರಿಣಾಮ ಉಂಟಾಗಿರುವುದು ಎಂದು ಸಿಎಂ ಸಮರ್ಥಿಸಿಕೊಂಡರು. ಇನ್ನು ಎಚ್ಡಿಕೆ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರ ಈ ಹೋರಾಟವನ್ನ ಲಘುವಾಗಿ ಪರಿಗಣಿಸಬಾರದು, ಯುವಜನರೊಂದಿಗೆ ನಾನು ಸದಾ ಇರುತ್ತೇನೆ ಎಂದರು. ಕೊನೆಗೆ ಜಿಲ್ಲಾಧಿಕಾರಿಗಳ ಮನವರಿಕೆಯ ನಂತರ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಕೈಬಿಟ್ಟರು. ಒಟ್ಟಾರೆ ಇವತ್ತು ಇಡೀ ಧಾರವಾಡ ನಗರಿ ಮಾತ್ರ ಉದ್ಯೋಗಾಂಶಿಗಳಿಂದಲೇ ತುಂಬಿತ್ತು. ಯುವಜನರ ಸಹನೆಯ ಕಟ್ಟೆ ಒಡೆದಿದ್ದು ಅಕ್ಷರಶಃ ಸತ್ಯ. ಏನೇ ಆಗಲಿ ಮೊದಲು ಸರ್ಕಾರ ಖಾಲಿ ಇರುವ ಹುದ್ದೆಗಳನ್ನು ಆದಷ್ಟು ಬೇಗ ನೇಮಕಾತಿ ಮಾಡಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಶ್ರೀಧರ್ ಮುಂಡರ್ಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.